ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಿಕ್ಕಾಪಟ್ಟೆ ಅನಿರೀಕ್ಷಿತ ತಿರುವುಗಳಾಗ್ತಾ ಇದೆ. ಯಾರು ಊಹಿಸದಂತಹ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೊಂದು ವಾರ ಬಾಕಿ ಇದೆ. ಈ ವಾರದ ವೀಕೆಂಡ್ ಎಪಿಸೋಡ್ ಮುಗಿದ್ರೆ ಮುಂದಿನ ವಾರವೇ ಫಿನಾಲೆ ರೌಂಡ್ ಶುರುವಾಗುತ್ತೆ. ಹೀಗಾಗಿ ಇಡೀ ಮನೆಯಲ್ಲಿ ಫಿನಾಲೆ ಕಿಚ್ಚು ಎದ್ದಿದೆ. ಅದರಲ್ಲೂ ಟಾಪ್ 6 ಸ್ಪರ್ಧಿ ಅನ್ನೋ ಟಾಸ್ಕ್ ಕೊಟ್ಟ ಮೇಲಂತೂ ಇಡೀ ಮನೆಯವರು ಬೆಂಕಿ ಬಿರುಗಾಳಿಯಾಗಿದ್ದಾರೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ನಾನೇ ಫಸ್ಟ್ ಫಿನಾಲೆಗೆ ಹೋಗಬೇಕು ಅನ್ನೋ ತವಕ ಇತ್ತು. ಆದರೆ ಈ ಅವಕಾಶ ಎಲ್ರಿಗೂ ಸಿಗಲಿಲ್ಲ ಬಿಡಿ. ಆಟ ಶುರುವಾದ ಮೊದಲ ವಾರವೇ ಗಿಲ್ಲಿ ಸೋತು ಸುಣ್ಣ ಆಗಿದ್ರು. ಬಳಿಕ ರಕ್ಷಿತಾ ಔಟ್ ಆಗಿದ್ರು. ಆಮೇಲೆ ಧ್ರುವಂತ್, ರಾಶಿಕಾ ಟಾಸ್ಕ್ನಿಂದ ಹೊರಗುಳಿದ್ರು. ಹೀಗಾಗಿ ಕೊನೆಯಲ್ಲಿ ಟಾಪ್ 6 ಟಾಸ್ಕ್ಗೆ ಉಳ್ಕೊಂಡವರು ರಘು, ಧನುಷ್, ಅಶ್ವಿನಿ ಹಾಗೂ ಕಾವ್ಯ. ಈ 4ರಲ್ಲಿ ಯಾರು ಟಾಸ್ಕ್ ಗೆಲ್ತಾರೋ ಅವರೇ ಫಿನಾಲೆಗೆ ಹೋಗೋದು. ಈಗಾಗಲೇ ಕಾವ್ಯ ಹಾಗೂ ಧನುಷ್ ಆಟ ಮುಗಿದಿದೆ. ಇವರಿಬ್ಬರಲ್ಲಿ ಧನುಷ್ ಗೆಲ್ಲೋದು ಪಕ್ಕಾ ಆಗಿದೆ ಬಿಡಿ. ಟೈಮ್ ಲೆಕ್ಕದಲ್ಲಿ ನೋಡಿದ್ರೆ ಧನುಷ್ ಗೆದ್ದಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಅಶ್ವಿನಿ ಹಾಗೂ ರಘು ಆಟ ತೋರಿಸಲಿದ್ದಾರೆ. ಆದ್ರೆ ಇಲ್ಲಿ ಬಿಗ್ ಬಾಸ್ ಮೋಸದ ಆಟ ರೆಡಿ ಮಾಡಿದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಬಿಗ್ ಬಾಸ್ ಕೊಟ್ಟಿರೋ ಕೊನೆ ಟಾಸ್ಕ್ ಬಗ್ಗೆ ಎಲ್ರಿಗೂ ಅಸಮಾಧಾನ ಶುರುವಾಗಿದೆ. ಯಾಕಂದ್ರೆ ಫಿನಾಲೆ ಟಾಸ್ಕ್ ಗೆಲ್ಲಬೇಕು ಅಂದ್ರೆ ಅವರವರ ಸಾಮರ್ಥ್ಯದ ಮೇಲೆ ಆಟವನ್ನ ನಿರ್ಧರಿಸಬೇಕು. ಇನ್ನೊಬ್ಬರ ಸಹಾಯ ಪಡೆದು ಆಟ ಆಡೋದಾದ್ರೆ ಟಾಪ್ 6 ಫಿನಾಲೆ ಟಾಸ್ಕ್ ಅಂತ ಇಡಬೇಕು. ಈ ಹಿಂದಿನ ಆಟಗಳಲ್ಲಿ ಎಲ್ಲವನ್ನ ಸಪೋರ್ಟಿವ್ ಟಾಸ್ಕ್ ಆಗೇ ಇಟ್ಟಿದ್ರು. ಈಗ ಕೊನೆ ಟಾಸ್ಕ್ನಲ್ಲೂ ಸಪೋರ್ಟಿವ್ ಟಾಸ್ಕ್ ಇಟ್ಟಿದ್ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಫಿನಾಲೆಗೆ ಹೋಗಬೇಕು ಅಂದ್ರೆ ಅವರವರ ಸಾಮರ್ಥ್ಯದ ಮೇಲೆ ಹೋಗಬೇಕು. ಅದನ್ನ ಬಿಟ್ಟು ಯಾರದ್ದೋ ಸಪೋರ್ಟ್ ತೆಗೆದುಕೊಂಡು ಟಾಸ್ಕ್ ಆಡೋದಾದ್ರೆ ಅವರ ಪರಿಶ್ರಮ ಎಲ್ಲಿ ಕಾಣುತ್ತೆ? ಬಿಗ್ ಬಾಸ್ ಕೊಟ್ಟ ಈ ಟಾಸ್ಕ್ನಿಂದ ರಘು ಕನಸು ನುಚ್ಚು ನೂರಾಗಿದೆ. ಫಿನಾಲೆಗೆ ಹೋಗಬೇಕಿದ್ದ ಸ್ಪರ್ಧಿ ಕಣ್ಣೀರಿಟ್ಟು ಹೊರ ಬರುವಂತಾಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ಇಬ್ಬರೇ ಸ್ಪರ್ಧಿಗಳು ಸ್ಟ್ರಾಂಗ್. ಅದು ಟಾಸ್ಕ್ ವಿಷಯದಲ್ಲಿ ಮಾತ್ರ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಮೊದಲು ನೆನಪಾಗೋದೇ ಧನುಷ್ ಹಾಗೂ ರಘು. ಈ ಇಬ್ಬರು ಟಾಸ್ಕ್ ಆಡೋದ್ರಲ್ಲಿ ಎತ್ತಿದ ಕೈ. ಇದನ್ನ ಅವರೇ ಹಲವು ಬಾರಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಈ ವಿಷಯ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ರಿಗೂ ಗೊತ್ತಿದೆ. ಹೀಗಾಗಿಯೇ ಇಬ್ರು ಕೂಡ 2 ಬಾರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದು, ಕೆಲವೊಬ್ಬರಿಗೆ ಇನ್ನೂ ಸಹ 1 ಬಾರಿಯೂ ಕ್ಯಾಪ್ಟನ್ ಆಗೋದಿಕ್ಕೆ ಆಗ್ಲಿಲ್ಲ. ಇವರಿಬ್ರು 2 ಬಾರಿ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿದ್ರು. ಈ ವಾರದ ಟಾಸ್ಕ್ ಎಲ್ಲರ ಪಾಲಿಗೂ ತುಂಬಾ ನಿರ್ಣಾಯಕವಾಗಿತ್ತು. ಯಾಕಂದ್ರೆ ಈ ವಾರ ಟಾಸ್ಕ್ ಗೆದ್ದವರಿಗೆ ಡಬಲ್ ಧಮಾಕ ಸಿಗಲಿದೆ. ಮೊದಲಿಗೆ ಎಲಿಮಿನೇಷನ್ ಇಂದ ಬಚಾವಾಗೋದು. ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರಿಗೆ ಎಲಿಮಿನೇಷನ್ ಭಯ ಶುರುವಾಗಿದೆ. ಯಾಕಂದ್ರೆ ಬಿಗ್ ಬಾಸ್ ನ ಎಲ್ಲಾ ಆಟಕ್ಕೆ ಈ ವಾರವೇ ತೆರೆ ಬೀಳುತ್ತೆ. ಮುಂದಿನ ವಾರದಿಂದ ಫಿನಾಲೆ ವಾರ ಶುರುವಾಗುತ್ತೆ. ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯೋದು ಖಾಯಂ ಆಗಿದೆ. ಇದೇ ಕಾರಣಕ್ಕೆ ಯಾರು ಹೋಗ್ತಾರೋ, ಯಾರು ಸೇವ್ ಆಗ್ತಾರೋ ಅನ್ನೋ ಆತಂಕ ಇಡೀ ಮನೆಯವರನ್ನ ಕಾಡ್ತಾ ಇದೆ. ಒಂದು ವೇಳೆ ಟಾಪ್ 6 ಟಾಸ್ಕ್ ನಲ್ಲಿ ಗೆದ್ರೆ ಯಾವುದೇ ಎಲಿಮಿನೇಷನ್ ಭಯ ಇರಲ್ಲ. ಇದರ ಜೊತೆಗೆ ಡೈರೆಕ್ಟ್ ಫಿನಾಲೆಗೆ ಹೋಗಬಹುದು. ಇಡೀ ಮನೆಯಲ್ಲಿ ನಾನೇ ಮೊದಲು ಫಿನಾಲೆಗೆ ಹೋಗಿದ್ದು ಅನ್ನೋ ಹೆಮ್ಮೆ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಫಿನಾಲೆಯಲ್ಲಿ ಕಪ್ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೊದಲ ಫೈನಲಿಸ್ಟ್ ಅನ್ನೋ ಖುಷಿ ತುಂಬಾನೇ ಇರುತ್ತೆ. ಹೀಗಾಗಿಯೇ ಎಲ್ಲರೂ ಈ ಟಾಸ್ಕ್ ಗೆಲ್ಲಬೇಕು ಅನ್ನೋ ಸರ್ಕಸ್ ಮಾಡ್ತಿರೋದು. ಆದ್ರೆ ರಘುಗೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಮುಳುವಾಗಿದೆ. ರಘು ಪರವಾಗಿ ರಕ್ಷಿತಾ ಆಟ ಆಡೋದಕ್ಕೆ ನಿಂತಿದ್ದಾರೆ. ರಕ್ಷಿತಾ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಅದರಲ್ಲಿರೋ ರಾಡ್ಗಳನ್ನ ತರಬೇಕು. ಅಲ್ಲಿರೋ ರಾಡ್ಗಳು ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಅದರಲ್ಲೂ ರಕ್ಷಿತಾ ಚಿಕ್ಕ ಹುಡುಗಿ, ನೀರಲ್ಲಿ ಇಳಿದು ಹತ್ತಿ ರಾಡ್ ತರೋದ್ರೊಳಗೆ ಅದೆಷ್ಟು ಹೊತ್ತಾಗುತ್ತೋ ಆ ದೇವರೇ ಬಲ್ಲ. ರಘು ನಾನೆಷ್ಟು ಫಾಸ್ಟ್ ಆಗಿ ಆಟ ಆಡ್ತೀನಿ ಅಂದ್ಕೊಂಡ್ರು ರಕ್ಷಿತಾ ಕಬ್ಬಿಣದ ಸರಳನ್ನ ತಂದ್ಕೊಡೋದ್ರ ಮೇಲೆ ನಿಂತಿದೆ. ಹೀಗಾಗಿಯೇ ಈ ಆಟದಲ್ಲಿ ರಘು ಸೋತಿದ್ದು. ಬಿಗ್ ಬಾಸ್ ಮಾಡಿದ ಈ ಟಾಸ್ಕ್ ನಿಂದ ರಘುಗೆ ದೊಡ್ಡ ಅನ್ಯಾಯ ಆಗಿದೆ. ಒಂದು ವೇಳೆ ಸಿಂಗಲ್ ಆಗಿ ಆಡೋ ಆಟ ಇಟ್ಟಿದ್ರೆ ಗೆಲ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಕೊನೆ ಪಕ್ಷ ಒಳ್ಳೆ ಫೈಟ್ ಆದ್ರೂ ಕೊಡ್ತಾ ಇದ್ರು. ಸಿಂಗಲ್ ಆಗಿ ಫಿನಾಲೆಗೆ ಹೋಗೋದಂತೆ, ಆದ್ರೆ ಸಪೋರ್ಟಿವ್ ಆಗಿ ಆಟ ಆಡಬೇಕಂತೆ. ಬಿಗ್ ಬಾಸ್ ನ ಲಾಜಿಕ್ ಅರ್ಥ ಆಗ್ಲಿಲ್ಲ ಬಿಡಿ.
ಈ ಬಗ್ಗೆ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.